Find the angle between the following pairs of lines. ನಮ್ಮಲ್ಲಿ ಇವಾಗ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ ಫಾರ್ ಲೈನ್ 1 ಆ್ಯಂಡ್ ಲೈನ್ 2 ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಲೈನ್ 1, ಇದು ನಿಮ್ಮ ಲೈನ್ 2. 7i ಕ್ಯಾಪ್. ಇದರಿಂದ ಏನೇನು ಕಂಡುಹಿಡಿಬೋದು? ಈ ಮೊದಲನೇ ಭಾಗ ಬಂದು ದಿಸ್ ಇಸ್ ಪೊಸಿಷನ್ ವೆಕ್ಟರ್, ಎರಡನೇ ಭಾಗ ಬಂದು ನಿಮ್ಮ ಡೈರೆಕ್ಷನ್. ಸೊ ನಮ್ಗೆ ಡೈರೆಕ್ಷನ್ನೇ ಮುಖ್ಯ ಅಲ್ವಾ? ಸೊ ಮತ್ತೆ ಆನ್ ಕಂಪೇರಿಂಗ್ ವಿತ್ ಆರ್ ಮಾರ್ಕ್ಸ್ ತಕ್ಕಂಗೆ ಬರೀರೋ ಹುಡುಗರ, ಅವ್ರು ಇದೆಲ್ಲ 2 ಮಾರ್ಕ್ ಕೊಟ್ಟಿತ್ತು ಅಂತ ಹೇಳಿ ಡೈರೆಕ್ಟಾಗಿ ಇಲ್ಲಿಂದ ಶುರು ಮಾಡ್ಕೊಳ್ಳಿ. ಇಲ್ಲಿಂದ ಆನ್ ಕಂಪೇರಿಂಗ್ ವಿತ್ ಇಂದ ಆನ್ ಕಂಪೇರಿಂಗ್ ದಿಸ್ ವಿತ್ R1 R2 ಅಂತ ಬರೆದುಕೊಂಡು ಸೊ B1 ಕಂಡುಹಿಡ್ಕೊಬೋದು, ವಿಚ್ ಇಸ್ 3i ಕ್ಯಾಪ್ 2j ಕ್ಯಾಪ್ ಪ್ಲಸ್ 6k ಕ್ಯಾಪ್ ಅಲ್ವಾ? ಸೊ ಇಲ್ಲಿ ಬಿ ಇದೆ, ಇದು ನಮ್ಮ ಬಿ ಭಾಗ. ಸೊ ಇದು ಬರುತ್ತೆ. B2 ಬಂದು ಸೊ ನಮ್ಮ ಡೈರೆಕ್ಷನ್ ಗೊತ್ತಾಗ್ತದೆ ನಮಗೆ ಇವಾಗ, ಯಾವ ದಿಕ್ಕಲ್ಲಿದೆ ಅಂಥೇಳಿ, ಲೈನ್ ಯಾವ ದಿಕ್ಕಲ್ಲಿದೆ ಅಂತ ಗೊತ್ತಾಯಿತು. ಇವಾಗ ಅದರ ಆ್ಯಂಗಲ್ ಕಂಡುಹಿಡಬೇಕು. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಯಾವ ಫಾರ್ಮುಲಾ? B1 B2 ಡಾಟ್ ಪ್ರಾಡಕ್ಟ್ ಬೇಸಿಕಲಿ. ಸೊ B1 ಡಾಟ್ B2 divided by magnitude of B1 into magnitude of B2. ಈ ಪೂರ ಇದರ ಮ್ಯಾಗ್ನಿಟ್ಯೂಡ್ ಅಂಥೇಳಿ ನೆಗೆಟಿವ್ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ ಲೆಕ್ಕ. ಸೊ ಒಂದೊಂದಾಗಿ ಮಾಡ್ಕೊಳೋಣ. ಸೊ ಮೊದಲನೇದಾಗಿ B1 ಡಾಟ್ ಪ್ರಾಡಕ್ಟ್ ವಿತ್ B2 ಮಾಡ್ಕೊಳ್ಳೋಣ. ದಿಸ್ ಇಸ್ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 6k ಕ್ಯಾಪ್ dotted with i cap plus 2j cap plus 2k cap. So this is equal to 3 plus 4 plus 12 19 ಸರಿನಾ? ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಂಡುಹಿಡ್ಕೊಬೇಕು. ಸೊ ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್, which is equal to 9 plus 4 13 plus 36 14 40 50 49 7 ಸರಿನಾ? ನೆಕ್ಸ್ಟು B2 which is ಎಂಥದಿದು 1 plus 2 square plus 2 square 4 8 9. ಸೊ ದಿಸ್ ಇಸ್ ಈಕ್ವಲ್ ಟು 3 ಅಲ್ವಾ? ಸೊ ಕೊನೆಯದಾಗಿ cos theta is equal to 19 by 7 into 3. So theta is equal to cos inverse of 19 by 21. ಅಷ್ಟೇನೆ ಅಲ್ವಾ? ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.